ಅದರಲ್ಲಿ 7 ಕಾಂಗ್ರೆಸ್ಗೆ ಬರುತ್ತೆ ಅನ್ನುವಂಥ ಲೆಕ್ಕಾಚಾರಗಳಿದೆ. ಅನ್ನೋದ್ರಲ್ಲಿ 7 ಕಾಂಗ್ರೆಸ್ಗೆ ಸಿಗುತ್ತೆ. ಸೊ ನೀವು ಕೂಡ ಅಭ್ಯರ್ಥಿ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ನಾನು ಅಭ್ಯರ್ಥಿ ಅಂತ ಕೇಳಿ ಬರ್ತಿದ್ರೆ ಮೊದಲಿಗೆ ನನಗೆ ನಾನೇ ಅಭಿನಂದನೆಗಳನ್ನ ಹೇಳ್ಕೊಳ್ಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ನನ್ವರೆಗೆ ಇದು ಈ ಮಾಹಿತಿ ಅಂತೂ ಬಂದಿಲ್ಲ ಇನ್ನು. ಆಮೇಲೆ ಏನೇ ಆದ್ರೂ ಸಹ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ವರಿಷ್ಠರು ಮತ್ತೆ ಅವ್ರು ಹೇಳ್ದೆ ಯಾವುದೂ ಆಗಲ್ಲ. ಕಳೆದ ಬಾರಿ ಕೂಡ ನೀವು ಮೇಲ್ಮನೆಗೆ ಹೋಗ್ಬೇಕು ಅಂತೇಳಿ ಪ್ರಯತ್ನಗಳನ್ನ ಮಾಡಿದ್ರು. ಇಲ್ಲ, ಕಳೆದ ಬಾರಿ ನಾನು ಮೇಲ್ಮನೆಗೆ ಹೋಗೋ ಪ್ರಯತ್ನಕ್ಕಿಂತ ಹೆಚ್ಚಾಗಿ ನಾನು MLAಗೆ ನಿಲ್ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ, ಕೇಳಿದ್ದು ಸಹ. ಅದಕ್ಕೆ ಇಟ್ ವಾಸ್ ಅ ಗುಡ್ ಪಾಸಿಟಿವ್ ರೆಸ್ಪಾನ್ಸ್. ಅದೇ ನಂಗೆ ಟಿಕೆಟ್ ಸಿಗ್ಲಿಲ್ಲ ಮಾತ್ರ. ಈಗ ಅಟ್ಲೀಸ್ಟ್ ಇಲ್ಲಾದ್ರೂ ಕೊಡಿ ಅಂತ ಕೇಳ್ತೀವಿ. ನಾನು ಆತರ ನಾನು ಯಾವತ್ತೂ ಏನನ್ನು ಕೇಳಿಲ್ಲ. ನನ್ಗನ್ಸೋ ಮಟ್ಟಿಗೆ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಎಲ್ಲ ಹಿರಿಯ ವರಿಷ್ಠರು ಯಾರಿದ್ದಾರೆ, ಮುಖಂಡರು ಯಾರಿದ್ದಾರೆ, ಒಂದು ಯಾವುದೋ ಒಂದು ಪ್ರತಿಭೆ ಮತ್ತು ಅದರಲ್ಲೂ ಸ್ಪೆಷಲಿ ಮಹಿಳಾ ವರ್ಗದಲ್ಲಿರುವಂತಹ ಪ್ರತಿಭಾವಂತರು ಮತ್ತೆ ಇನ್ನೇನೋ ಕೆಲಸ ಮಾಡ್ತಿದ್ದಾರೆ, ಪಕ್ಷಕ್ಕೂ ಒಂದು ದುಡಿಮೆಯನ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಿರ್ಲಕ್ಷ್ಯ ಮಾಡುವಂತಹ ಮನೋಭಾವದವರಂತೂ ಅಲ್ಲ ಅನ್ನೋಂತ ನನಗೆ ಗೊತ್ತಿದೆ. ಹಾಗಾಗಿ ನನ್ನ ನಂಬಿಕೆ ದೇ ವಿಲ್ ರಿಯಲಿ ರೆಕಗ್ನೈಸ್ ಸಂಬಡಿ ಹೂ ಇಸ್ ಗುಡ್ ಅಂಡ್ ಪ್ರಾಬಬ್ಲಿ ಮೀ ಟು. ರಾಹುಲ್ ಗಾಂಧಿ ಅವರು ಕೂಡ ಈಗ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ, ಕಾರ್ಯಕರ್ತರಿಗೆ ಕೊಡಿ, ನಿಷ್ಠಾವಂತ ಕಾರ್ಯಕರ್ತರಿಗೆ ಕೊಡಿ, ಪದೇ ಪದೇ ಕೊಟ್ಟವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಡಿ ಅಂತ. ಮಹಿಳೆಯರಿಗೆ ಹೆಚ್ಚಾಗಿ ಕೊಡಿ ಅವಕಾಶ. ಸರಿ ಇದೆ ಅಂತ ಕಾಣುತ್ತೆ. ನನ್ನ ಅನಿಸಿಕೆ ಕೇಳಿದ್ರು ಸಹ ನಾನು ಅದೇ ಅನಿಸಿಕೆನ ನಾನು ಸಹ ವ್ಯಕ್ತಪಡಿಸ್ತೀನಿ. ಎಲ್ಲರಿಗೂ ಅವಕಾಶ ಲಭಿಸಬೇಕು, ಹಾಗೆ ಮಹಿಳೆಯರಿಗೆ ಹೆಚ್ಚಿನದಂತಹ ಅವಕಾಶ ಲಭಿಸಬೇಕು. ಒಂದು ಈಗ ನಾನು ಮಾತಾಡ್ತಾ ಇರೋದ್ರಿಂದ ಐ ಜಸ್ಟ್ ಫೀಲ್ ಕ್ರೈಮ್ ರೇಟ್ ಎಷ್ಟು ಹೋಗಿದೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕನ ಅಂತ ಹೇಳಕ್ಕೆ ನಮ್ಗೆ ಒಂದು ರೀತಿ ಅನ್ಸಕ್ ಶುರು ಆಗಿದೆ. ಐ ಥಿಂಕ್ ಇಟ್ಸ್ ಓನ್ಲಿ ಬಿಕಾಸ್ ಯಾರು ತಪ್ಪು ತಿಳಿಯೋ ಅವಶ್ಯಕತೆ ಇಲ್ಲ. ಆದ್ರೆ ಒಂದು ಪುರುಷ ಪ್ರಧಾನ ಒಂದು ಸಮಾಜ ಅಂತಂದ್ರೆ ಪುರುಷ ಎಲ್ಲದರಲ್ಲೂ ಪುರುಷ ಪ್ರಧಾನ ಅಂತ. ಸೊ ಐ ಥಿಂಕ್ ಕ್ರೈಮ್ ಆಲ್ಸೋ ಹ್ಯಾಪನ್ಸ್ ಇಟ್ಸ್ ಓನ್ಲಿ ಟು ಶೋ ಆಫ್. ಯಾಕಂದ್ರೆ ಒಬ್ಬ ಹುಡುಗಂಗ್ ಅಲ್ಲಿ ಶೋ ಆಫ್ ಮಾಡ್ಬೇಕಾಗಿರುತ್ತೆ, ನನ್ ಮಾಚೋಯಿಸಮ್ ಇದು, ನಂದಿದು, ನನಗೆ ಹಿಂಗಿದೆ, ನನಗೆ ಇಷ್ಟು ಶಕ್ತಿ ಇದೆ, ನಾನು ಇದ್ ಮಾಡಬಹುದು ಅದ್ ಮಾಡಬಹುದು ಅಂತ ಈ ತೋರ್ಪಡಿಕೆಯ ಒಂದು ಪುರುಷ ಪ್ರಧಾನದ ಒಂದು ಸಮಾಜ ಇವಾಗ ನಿರ್ಮಾಣ ಆಗಿರೋದ್ರಿಂದ ಐ ರಿಯಲಿ ಫೀಲ್ ದ crime rate has gone very, very high. So it is time we women should come forward and we women should be given more opportunities. ಯಾರದೇ ಆಗಲಿ, ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ ನಾನು ಸ್ಪೆಷಲಿ ನನ್ನ ಕಾನ್ಸಂಟ್ರೇಷನ್ ಇರೋದೇನೆ ಬಾಲ್ಯಾವಸ್ಥೆ, ಮಕ್ಕಳ ಬಾಲ್ಯಾವಸ್ಥೆಗೆ ನಾನು ಹೆಚ್ಚಿನದಂತ ಆದ್ಯತೆಯನ್ನು ಕೊಡುವಂತವಳು. ನನಗನ್ಸಿದ್ದು ಅವರ ಬಾಲ್ಯಾವಸ್ಥೆಯಲ್ಲಿ ಅವರ ಪೋಷಕರಿಂದ ಒಂದು ಸರಿಯಾದ ಇದು ಏನಂದ್ರೆ ಕೇರ್ ಅಥವಾ ಒಂದು ಎಚ್ಚರಿಕೆ ವಹಿಸಲಿಲ್ಲ ಅಂತ ಕಾಣಿಸುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.